ಹಾಗೆ ನೋಡಿದ್ರೆ ಭಾರತ ಇನ್ನೂ ಗುಂಡು ಹೊಡೆದಿಲ್ಲ, ಕ್ಷಿಪಣಿಯನ್ನು ಹಾರಿಸಿಲ್ಲ, ದೊಡ್ಡ ದೊಡ್ಡ ಹವಿಟ್ಜರ್ ರೂಪದ ಉಪಕರಣಗಳನ್ನು ಶಸ್ತ್ರಾಸ್ತ್ರಗಳನ್ನು ಬಳಸಿಲ್ಲ. ಲೈನ್ ಆಫ್ ಕಂಟ್ರೋಲ್, ಗಡಿ ನಿಯಂತ್ರಣ ರೇಖೆಯಲ್ಲಿ ಹಗಲು ರಾತ್ರಿ ಪಾಕಿಸ್ತಾನ ಗುಂಡು ಹೊಡಿತಾ ಇದ್ದರೂ ನಮ್ಮನ್ನು ಒಂಥರ ಕೆಣಕಕ್ಕೆ ನಮ್ಮವ್ರು ರೆಸ್ಪಾಂಡ್ ಮಾಡ್ತಿಲ್ಲ. ಆದರೂ ಪಾಕಿಸ್ತಾನ ತಕಪಕ 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 ಎಂದು ಕುಣಿಯುತ್ತಿದೆ. ಅದರ ನಾಯಕರಂತೂ ಬೀದಿ ನಾಯಿಗಳಿಗಿಂತ ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ. ಭಾರತದ ಮಾಧ್ಯಮದ ಸಮಸ್ಯೆ ಏನಪ್ಪ ಅಂದರೆ, ಈ ಬೀದಿ ನಾಯಿಗಳಿಗೆ ವಿಪರೀತ, ಪರ್ಟಿಕ್ಯುಲರ್ಲಿ ರಾಷ್ಟ್ರೀಯ ಮಾಧ್ಯಮಗಳು ಬೀದಿ ನಾಯಿಗಳಿಗೆ ವಿಪರೀತ ಪಬ್ಲಿಸಿಟಿ ಕೊಡ್ತಾರೆ. ಕೆಲವು ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ನಾಯಿಗಳಿಗೆ ಒಂಚೂರು ಬೆಲೆ ಕೊಡಬೇಕು. ಇಲ್ಲಿ ರಸ್ತೆ ಬದಿಯಲ್ಲಿ ಗಲ್ಲೀಲಿ ಓಡಾಡ್ತಿರೋ ನಾಯಿಗಳಿಗೆಲ್ಲ ನಮ್ಮ ಮಾಧ್ಯಮಗಳು ಕೆಲವು ಸರಿ ಮಾಡ್ತಾರೆ. ಅದರ ಪರಿಣಾಮ ಈಗ ಹೇಳ್ತೀನಿ. ಶ್ರೀನಗರದ ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಪಾಕಿಸ್ತಾನದ ಮೇಲೆ ಭಾರತ ಸಿಂಧೂ ನದಿಯ ಸಮರವನ್ನು ತೀವ್ರಗೊಳಿಸಿದೆ. ಅದೇ ಪ್ರಾಬ್ಲಮ್. ಪಾಕಿಸ್ತಾನಕ್ಕೆ ಈಗ ಯುದ್ಧದ ಚಿಂತೆ ಇಲ್ಲ. ಹೇಗೋ ಮಾಡೋ ಯುದ್ಧ ನಿಭಾಯಿಸ್ಕೊಳ್ಳೋಣ ಅಂತಿದೆ ಅವ್ರಿಗೆ. ಅವ್ರಿಗೆ ಗೊತ್ತಿದೆ ಅಷ್ಟು ಸುಲಭವಾಗಿ ಯುದ್ಧ ಪ್ರಾರಂಭ ಆಗಲ್ಲ ಅಂತ ಅವ್ರಿಗೆ ಗೊತ್ತಿದೆ ಅವ್ರಿಗೆ. ಬಟ್ ಹಿಂದೆಂದೂ ಕಂಡು ಕೇಳರಿಯದ ರೀತಿಯಲ್ಲಿ ಭಾರತ ಮುಂದುವರಿತಾ ಇದೆ ಸಿಂಧೂ ನದಿ ವಿಚಾರದಲ್ಲಿ. 2 ಫುಲ್ ವಾರ್ಗಳು, 2 ಪೂರ್ಣ ಪ್ರಮಾಣದ ಯುದ್ಧಗಳು, 2 ಅರೆ ಯುದ್ಧಗಳು, ಒಂದು ಕಾರ್ಗಿಲ್, ಇನ್ನೊಂದು ಪುಲ್ವಾಮಾ, 1 ಪಾರ್ಲಿಮೆಂಟ್ ಅಟ್ಯಾಕ್, ನಮ್ಮ ದೇಶದ ಪ್ರಜಾಪ್ರಭುತ್ವದ ದೇವಸ್ಥಾನಕ್ಕೆ ಬಂದಂಥ ದಾಳಿ ಅದು. ಇವೆಲ್ಲವನ್ನು ತಡೆದುಕೊಂಡು ನಿಭಾಯಿಸಿಕೊಂಡು ಬಂದಿದ್ದ ಸಿಂಧೂ ನದಿ ಒಪ್ಪಂದ ಪೆಹಲ್ಗಾಮ್ಗೆ ಹೋಗಿ ತಗಲಾಕೊಳ್ಳುತ್ತೆ ಅಂತ ಪಾಕ್ ಲೆಕ್ಕ ಹಾಕಿರಲಿಲ್ಲ. ದಾಟ್ ಈಸ್ ದಿ ಪ್ರಾಬ್ಲಮ್ ನೌ. ಅದಕ್ಕೆ ಇಷ್ಟಕಪಕ ಕುಣಿತಿರೋದು. ಸರಿ, ಭಾರತ 3 ಅಂಶಗಳ ಮೇಲೆ ಪ್ಲ್ಯಾನ್ ಮಾಡ್ತಾ ಇದೆ. ನಮ್ಮ ದೇಶದವರು ಅಷ್ಟೇ. ಸ್ವಲ್ಪ ಈ ವಿದೇಶಿಗಳು ಏನಂತಾರಂತೆ, ಅಮೆರಿಕ ಏನಂತ ಇದೆ, ಬ್ರಿಟನ್ನು ಅಂತ ಕೇಳ್ಕೊಳ್ಳೋದು ಜಾಸ್ತಿ ನಮ್ಮಲ್ಲಿ. ಅದರಲ್ಲೂ ಸ್ವಲ್ಪ ಬಿಳಿ ಚರ್ಮಗಳ ವ್ಯಾಲಿಡೇಷನ್ ಬೇಕು ನಮಗೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳ ಒಂಥರ ಗುಡ್ ಅಂತ ಅನ್ನಿಸ್ಕೋಬೇಕು. ಅವನು ನಮಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಅಂತ ನಾವು ಮಾತಾಡಲ್ಲ. ಇಂಡಿಯಾ ಶುಡ್ ಸ್ಟಾರ್ಟ್ ಇಗ್ನೋರಿಂಗ್ ದಿಸ್. ವಿ ಶುಡ್ ಚಾರ್ಟ್ ಅವರ್ ಓನ್ ವೇ. ಅಂತಾರಾಷ್ಟ್ರೀಯ ಮಾಧ್ಯಮಗಳ ಸರ್ಟಿಫಿಕೇಟ್ ತಗೊಂಡಲ್ಲ ನಾವು ತೀರ್ಮಾನ ಮಾಡಬೇಕಾಗಿರೋದು. ಎಲ್ಲನೂ ನಮ್ಮ ಡಿಸಿಷನ್ ನಾವು ತಗೋಬೇಕು. ಮತ್ತು ನಾವು ಮಾತನ್ನು ಕಡಿಮೆ ಮಾಡಬೇಕು, ಸ್ವಲ್ಪ ಕೆಲಸ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೆ. ಮಾತು ಕಡಿಮೆ ಮಾಡಬೇಕು. ಇಸ್ರೇಲ್ನವ್ರು ತುಂಬ ಮಾತಾಡಲ್ಲ, ಉತ್ತರ ಕೊಡ್ತಾರೆ. ತುಂಬ ಮಾತಾಡಲ್ಲ ಅವರು. ಎಲ್ಲೆಲ್ಲಿ ಕೊಡಬೇಕು ಅಲ್ಲಿ ಕತ್ತರಿಸ್ತಾರೆ. ಹಮಾಸು ಅದರ ಲವ್ವರ್ಸ್ ಇದ್ದಾರಲ್ಲಪ್ಪ ಇಂಡಿಯಾನಲ್ಲಿ, ಸಿಕ್ಕಾಪಟ್ಟಿದ್ದಾರೆ. ಅವ್ರಿಗೆ ಹೇಳ್ತಿರೋದು, ಆ ಹಮಾಸ್ನ ಲವ್ವರ್ಗಳಿಗೆ ಇಲ್ಲೂ ಹುಡುಕಿ ಎಕ್ಕಿ ತೆಗೆದು ಹೊರಿಬೇಕು. ಬರೀ ಜಮ್ಮು ಕಾಶ್ಮೀರ ಅಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಇದೊಂದು ಪಾಠ ಆಗಬೇಕು. ಲಕ್ನೋ, ಬೆಂಗಳೂರು, ಚೆನ್ನೈ, ಮೈಸೂರು, ಗುಲ್ಬರ್ಗ, ಎಲ್ಲಿ ಬೇಕಾದ್ರೂ ಹಾಕ್ಕೊಳ್ಳಿ, ಕೇರಳ, ಕೊಚ್ಚಿನ್, ಎಲ್ಲಿ ಬೇಕಾದ್ರೂ ಹಾಕ್ಕೊಳ್ಳಿ, ಹೆಕ್ಕಿ ತೆಗೆದು ಹೊಡಿಬೇಕು ಅವ್ರುಗಳಿಗೂ. ಬರೀ ಜಮ್ಮು ಕಾಶ್ಮೀರ ಅಲ್ಲ. ಸೊ ಭಾರತ ಅಲ್ಪಾವಧಿ, ದೀರ್ಘಾವಧಿ ಅಂತೆಲ್ಲ ಮಾಡ್ತಾ ಇದೆ ಅಲ್ವಾ. ತಂತ್ರ, ಪ್ರತಿತಂತ್ರ. ಜೇಲಂ ನದಿ ನೀರು ಭಾರತ ಏಕಾಏಕಿ ರಿಲೀಸ್ ಮಾಡಿದೆ ಅಂತ ಅಲ್ಲಿ ಟಾಕ್ ಅಂತೆ ಪಾಕಿಸ್ತಾನದಲ್ಲಿ. ಹೇಳ್ತೀನಿ ಅದೇನು ಅಂತ. ಪಾಕಿಸ್ತಾನಕ್ಕೆ ನೀರು ಹರಿಯದಂತೆ ತಡೆಯಲು ಕ್ರಮ. ಸಿಂಧೂ ನದಿ ನೀರನ್ನು ಬೇರೆ ಕಡೆಗೆ ತಿರುಗಿಸ್ಬಿಡೋದು ಅಷ್ಟು ಸುಲಭ ಅಲ್ಲ. ತಕ್ಷಣವೇ ನದಿಗಳ ಹೂಳನ್ನು ತೆಗೆದುಬಿಡೋದು, ಅದು ಏನು ನಾಳೆ ಬೆಳಿಗ್ಗೆ ತೆಗೆಯೋಕ್ಕಾಗಲ್ಲ. ನೀರು ನಿಲ್ಲಿಸಿದ್ರೆ ಪಾಕಿಸ್ತಾನದ ಸಿಂಧ್ ಪಂಜಾಬ್ ಪ್ರಾಂತ್ಯಗಳಿಗೆ ಹೊಡೆತ ಎಲ್ಲವನಿಗೂ ಗೊತ್ತು. ತಕ್ಷಣವೇ ಅಲ್ಪಾವಧಿ ಪ್ಲಾನ್ ರೂಪಿಸುವುದು, ಬಳಿಕ ಮಧ್ಯಮಾವಧಿ, ದೀರ್ಘಾವಧಿ ಡ್ಯಾಶು 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 ಅಂತ ಹೇಳ್ತಿದ್ದಾರೆ. ಎಸ್, ಬಟ್ ಸಡನ್ ಎಫೆಕ್ಟ್ ಆಗುತ್ತಾ ಸರ್ ಇದ್ರ ಎಲ್ಲರ ಪರಿಣಾಮಗಳು ಪಾಕಿಸ್ತಾನಕ್ಕೆ? ಒಂದು ಜಾಗ ಇದೆ. ಲುಕ್, 2 ಥಿಂಗ್ಸ್ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಇವತ್ತು ಅರ್ಧ ಗಂಟೆ. ಎಸ್ ಸರ್. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಾವು ಬ್ರಿಟಿಷರ ಜೊತೆ ಮಾತನ್ನು ಕೇಳಿಕೊಂಡು ಒಪ್ಪಂದ ಮಾಡಿಕೊಂಡಾಗ ಇದ್ದಂತಹ ಲಭ್ಯತೆ ಏನಿತ್ತು ಕಣಿವೆಯಲ್ಲಿ ನೀರು, ಎಷ್ಟೋ 800 TMC ಇತ್ತು ಅಂತ ಇಟ್ಕೊಳ್ಳಿ. ಹೌದು. ಇವತ್ತು ಪ್ರಾಕೃತಿಕವಾಗಿ ಅದು 450 TMC ಇಳಿದೋಗಿದೆ. ಪ್ರಾಕೃತಿಕವಾಗಿ, ನ್ಯಾಚುರಲಿ. ಸೇಮ್ ಇಂಡಸ್ ಸಿಂಧೂ ನದಿ ಕಡೆಗೆ ಬನ್ನಿ. 1960ರ ಆಸುಪಾಸಿನಲ್ಲಿ ಈ ಒಪ್ಪಂದಗಳೆಲ್ಲ ಆದಾಗ ಈ ನದಿಯ ಜಲಾನಯನ ಪ್ರದೇಶ ಮತ್ತು ಕಣಿವೆಯಲ್ಲಿ ಒಂದು 1000 TMC ನೀರಿತ್ತು ಅಂತ ಇಟ್ಕೊಳ್ಳಿ. ಸುಮ್ಮನೆ ಅದನ್ನು ಮೆಗಾ ಫೀಟು, ಸ್ಕ್ವೇರ್, ಇದ್ರ ಫೀಟಲ್ಲಿ ಹೇಳ್ತಾರೆ. ನಾವು TMC ಇಟ್ಕೊಳ್ಳೋಣ, ಬಿಕಾಸ್ ಕರ್ನಾಟಕದವ್ರು TMCನೇ ಅರ್ಥ ಆಗೋದು.
ಅದು MAF ನಮಗೆ ಏನೂ ಅರ್ಥ ಆಗಲ್ಲ ಈ ಪ್ರಪಂಚದಲ್ಲಿ. MAF ಅಂತ ಕರೀತಾರೆ. ಕರ್ಕೊಳ್ಳಿ ಅವ್ರು ಏನಾದ್ರು ನಂಗೆ ಗೊತ್ತಿದೆ ಅದು. ಸೊ ಈ 1000 TMC ಈಗೇನಾಗಿದೆ ಅಂದರೆ 600ಕ್ಕೆ ಇಳಿದಿದೆ. ಅಲ್ಲೂ ಕಡಿಮೆ ಆಗೋಗ್ಬಿಟ್ಟಿದೆ. ಆಲ್ರೆಡಿ ಪಾಕಿಸ್ತಾನಕ್ಕೆ ವಾಟರ್ ಫ್ಲೋ ಕಡಿಮೆ ಇದೆ. ನಂಬರ್ 1. ನಂಬರ್ 2, 60ರ ಆಸುಪಾಸಿಲಿ ಈ ಒಪ್ಪಂದ ಆದಾಗ ವರ್ಲ್ಡ್ ಬ್ಯಾಂಕ್ಗೆ ಭಾರತದ ಮೇಲೆ ಚಪ್ಪಲಿ ಕಾಲನ್ನು ಹಾಕ್ಕೊಂಡು ಇಡೋಷ್ಟು ತಾಕತ್ತಿತ್ತು. ನಮ್ಮ ಪರಿಸ್ಥಿತಿ ಅವತ್ತು ಹಾಗಿತ್ತು. ಒಂದು ಸಣ್ಣ ಪ್ರಾಜೆಕ್ಟ್ ಮಾಡೋಕ್ಕೂ ವರ್ಲ್ಡ್ ಬ್ಯಾಂಕ್ ಸಾಲ ತರೋ ಸ್ಟೇಜಲ್ಲಿ ಇದ್ವಿ. ಅದಕ್ಕೆ ಅವ್ರು ಹೇಳ್ದಂಗೆ ಕೇಳ್ತಿದ್ವಿ. ಹಾಗಾಗಿ ಆ ಒತ್ತಡಗಳಿಗೆ ಒಪ್ಪಿದ್ವಿ ಇದನ್ನು. ಕಾರಣ ಈಗ ಮಗ ಹೇಳ್ತಿದ್ದಾನೆ ಅದನ್ನು, ಒಮರ್ ಅಬ್ದುಲ್ಲಾ ಅವ್ರ ತಾತ ಹೇಳಬೇಕು, ಅವ್ರ ಅಪ್ಪ ಹೇಳಬೇಕು ಅದನ್ನು. ಜಮ್ಮು ಕಾಶ್ಮೀರಕ್ಕೆ ಮಾಡಿದ್ದ ಘನಘೋರ ಅನ್ಯಾಯ ಯಾವುದು ಅಂದರೆ 1960 ಇಂಡಸ್ ಒಪ್ಪಂದ. ಈಗ ಮಾತಾಡ್ತಿದ್ದಾರೆ ಅದನ್ನು. ಇದನ್ನು ಜಮ್ಮು ಕಾಶ್ಮೀರದ ಜನ ಅರ್ಥ ಮಾಡ್ಕೊಳ್ಳಿ. ಪಾಕಿಸ್ತಾನದ ಆಟೋಪಗಳಿಗೆ ಈಗ ಉತ್ತರವನ್ನು ಭಾರತ ಕೊಡಬೇಕು. ಹಿಂದೂಗಳು ಅಷ್ಟೇ ಅಲ್ಲ, ಮುಸ್ಲಿಮರನ್ನು ಸೇರಿಸಿಕೊಂಡು. ನಮ್ಗೆ ಅನ್ಯಾಯ ಆಗಿದೆ ಅವ್ರಿಗೆ ಗೊತ್ತಾಗ್ಬೇಕೀಗ ಅದು. ಹಾಗಾಗಿ ಅವತ್ತು ಒಪ್ಪಿಬಿಟ್ವಿ. ಇವತ್ತು ಒಪ್ಪಲ್ಲ, ಯಾವಾಗಲೇ ಅಂತೀವಿ ನಾವು. ಯಾರಿಗೆ? ವರ್ಲ್ಡ್ ಬ್ಯಾಂಕಿಗೆ. ಹೆಚ್ಚಿಗೆ ಮಾತಾಡಿದ್ರೆ ನಾವೇ ನಿಂಗೆ ಕಾಸು ಕೊಡ್ತೀವಿ ಅಂತೀವಿ. ಇವತ್ತು ಒಪ್ಪಬೇಕಾಗಿಲ್ಲ ನಾವು. ಒಂದು ಬ್ಯಾರೇಜನ್ನು ಭಾರತ ಕಟ್ಟಕ್ಕೆ ಒಂದು 6-7 ಅಟೆಂಪ್ಟ್ ಮಾಡಿದೆ ಝೇಲಮಲ್ಲಿ, ಝೇಲಂ ನದಿಗೆ. ಅಲ್ಲಿ ವೆರೈಟಿ ಆಫ್ ಮೆಥಡಾಲಜಿನಲ್ಲಿ ಅದಕ್ಕೆ ರಿವರ್ ನೀರು, ಸ್ಟ್ರೀಮ್ ಒಳಗೆ ನೀರು ಬರುತ್ತಲ್ಲಿ. ಅದರಲ್ಲಿ ಒಂದು ಕೆರೆ ಸ್ವರೂಪದ ಜಲಪ್ರದೇಶ ಇದೆ. ಅದನ್ನು ಪಾಸ್ ಮಾಡುತ್ತೆ ಝೇಲಂ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರದೇಶಕ್ಕೆ ಬಂದು ಮುಂದೆ ಅಲ್ಲ, ಕೆರೆ ಪ್ರದೇಶ ದಾಟುತ್ತೆ ಅದು. ಅಲ್ಲೊಂದು ಬ್ಯಾರೇಜ್ ಹಾಕಕ್ಕೆ ಹೋಗಿದ್ದೀವಿ ನಾವು, ಭಾಳ ಸರಿ ಅಟೆಂಪ್ಟ್ ಮಾಡಿದ್ದೀವಿ. ಆಗೆಲ್ಲ ಇವರು ಟೆರರಿಸ್ಟ್ಗಳನ್ನು ಬಿಟ್ಟು ನಮ್ಮನ್ನು ಹೆದರಿಸಿದ್ದಾರೆ. ಈಗ ಹೆದರಿಸ್ಲಿ. ಎಸ್, ಓಕೆ. ಇನ್ನು ಭಾರತ ಕಠಿಣ ಕ್ರಮಗಳಿಂದಾಗಿ ಪಾಕಿಸ್ತಾನ ಪದರಗುಟ್ಟಿದೆ. ಸಿಂಧು ನದಿಯ ನೀರನ್ನ ಭಾರತ ಬೇರೆ ಕಡೆಗೆ ತಿರುಗಿಸಿದರೆ ನಾವು ಸೇನೆಯನ್ನು ಬಳಸಿ ಉತ್ತರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾರು? ಶಹಬಾಜ್ ಶರೀಫ್ ಪ್ರಧಾನಿ. ತಟಸ್ಥ ಮತ್ತು ಪರಸ್ಪರ ಆರೋಪ ರಹಿತ ಅಂತಾರಾಷ್ಟ್ರೀಯ ತನಿಖಾಧಿಕಾರಿಗೆ ನಡೆಸುವ ಯಾವುದೇ ತನಿಖೆಗೆ ನಾವೆಲ್ಲ ಸಹಕಾರ ಮಾಡ್ತೀವಿ. ಅಷ್ಟೇ ಅಲ್ಲ, ಭಾರತ ಯುದ್ಧ ಘೋಷಿಸಿದರೆ ಯುದ್ಧಕ್ಕೂ ನಾವು ರೆಡಿ ಅಂತೆ. ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಮಾತ್ರ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾನೆ. ಏನು? ಸಿಂಧು ನದಿ ನಮ್ಮದೇ ಆಗಿರುತ್ತೆ, ನಮ್ಮ ನೀರು ಅದರ ಮೂಲಕ ಹರಿಯುತ್ತೆ, ಇಲ್ದಿದ್ರೆ ರಕ್ತ ಹರಿಯುತ್ತೆ ಅಂತ ರ್ಯಾಲಿ ಒಂದರಲ್ಲಿ ಬಿಟ್ಟಿದ್ದಾನೆ. ಇದು ಬಾಟ್ಲ್ ಬೇಬಿ. ಇದು ಬಾಟ್ಲ್ ಬೇಬಿ. ಏಯ್, ಸುಮ್ಮನೆ ಮರ್ಯಾದೆಯಿಂದ ಬಾಟ್ಲಲ್ಲಿ ಹಾಲು ಹಾಕ್ಕೊಂಡು ನಿಪ್ಪಲ್ಲಿ ಹಾಕೊಂಡು ಕುಡ್ಕೊಂಡು ಬಿದ್ದಿರು. ಅಯೋಗ್ಯ ತಗೊಂಬಂದು ನಿಮ್ಮಮ್ಮನ ಉಳಿಸ್ಕೊಳಕ್ ತಾಕತ್ತಿಲ್ಲ ನಿನಗೆ. ಯಾರು ನಿಮ್ಮಮ್ಮನ ಕೊಂದವರು? ನಾವಾ ನಿಮ್ಮಮ್ಮನ ಕೊಂದವರು? ನಿಮ್ಮ ತಾತಂಗೆ ನೇಣಾಕಿದವ್ರು ಯಾರು? ನಾವಾ ಕಾಮಂಗಿ ಕೋತಿ ತಗೊಂಬಂದು, ಕೋತಿನಾದರೂ ಬೆಟ್ರು. ಅವಾಗ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡತ್ತೆ, ಓಡಾಡತ್ತೆ. ಬಾಟ್ಲ್ ಬೇಬಿ ತಗೊಂಬಂದು ಸುಮ್ಮನೆ ಬಾಯಿ ಮುಚ್ಕೊಂಡು ಬಾಟ್ಲಲ್ಲಿ ಹಾಲು ಹಾಕ್ಕೊಂಡು ನಿಪ್ಪಲ್ಲಿ ಹಾಕೊಂಡು ಕುಡ್ಕೊಂಡು ಕೂತಿರು ಒಂದು ಕಡೆ. ಅಯೋಗ್ಯ. ಬಟ್ ಇಷ್ಟೆಲ್ಲ ಬ್ಲಡ್ ಬರುತ್ತೆ ತಲೆಗೆ. ಇವ್ರದೇ ರಕ್ತ ಬರಕ್ ಶುರುವಾಗತ್ತೆ ಏನೋ ಸರ್. ಏನ್ರಿ, ಸುಮ್ಮನೆ ಬುರ್ಡೆ ಬಿಡ್ತಾ ಇರಲಿ ಬುರ್ಡೆನ. ಅದನ್ನೇ ನನಗೆ ಹೇಳಿದ್ದು, ಮಾತು ಕಡಿಮೆ ಮಾಡಬೇಕು. ಈ ಥರದ್ದು ಸ್ವಲ್ಪ ದೊಡ್ಡ ನಾಯಿಗಳಿಗೆ ಉತ್ತರ ಕೊಡಬೇಕು. ಈ ಚೋಟೆ ನಾಯಿಗಳಿವೆ ಭಾಳ. ಅಲ್ಲಿ ಯಾವನ ಇವತ್ತೊಬ್ಬ ಹೇಳಿದ್ದಾನೆ, ಇದು ನಾಟಕ, ಇದು ಭಾರತವೇ ಮಾಡಿದ್ದಿದ್ದು ಅಂತೆಲ್ಲ ಬಿಟ್ಟಿರೋದು 2-3 ಮಂತ್ರಿಗಳಿವೆ. ಆ ಬೀದಿ ಅಂಥ ನಾಯಿಗಳಿಗೆಲ್ಲ ಉತ್ತರ ಕೊಡಬಾರ್ದು. ಇದಕ್ಕೆ ಉತ್ತರ ಕೊಡಬೇಕು. ಯಾರು ಕೂಡ ನಾವು ಮಾಡೇ ಇಲ್ಲ, ಇದ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ಮಾತೇ ಬರಲ್ವಲ್ಲ ಸರ್ ಇವ್ರದ್ದು. ತನಿಖೆಗೆ ಸಹಕರಿಸ್ತೀವಿ ಅಂತ ಇವನು ಪ್ರೈಮ್ ಮಿನಿಸ್ಟರ್. ಏನು ಸಹಕರಿಸ್ತೀಯೋ ಜೋಕರ್? ಏನು ಸಹಕರಿಸ್ತೀಯಪ್ಪ? ಮುಂಬೈ ಅಟ್ಯಾಕ್ ಆದಾಗ ಟ್ರಂಕ್ ಗಟ್ಲೆ ಕೊಟ್ಟವಲ್ಲ ಸಾಕ್ಷಿಗಳು ನಿನ್ನ ಮುಖಕ್ಕೆ. ಜೀವಂತವಾಗಿ ಹಿಡಿದವನನ್ನು ತೋರಿಸಿದ್ವಲ್ಲಪ್ಪ. ನಮಗೇನು ಗೊತ್ತಿಲ್ಲ ಅಂತದೆ. ಅದಕ್ಕೆ ಸಂಬಂಧಪಟ್ಟವನನ್ನು ಅಮೆರಿಕದಿಂದ ಎತ್ತಾಕೊಂಬಂದು ಇಂಡಿಯಾದಲ್ಲಿ ಕೂರಿಸಿದೀವಲ್ಲಪ್ಪ. ಇವತ್ತು ಇನ್ನೂ ಸಾಕ್ಷಿಗಳು ಬೇಕು, ಇನ್ನೂ ಸಾಕ್ಷಿ ಬೇಕು. ಅದೇ ಸಾಕ್ಷಿ ತಗೊಳ್ಳದಿದ್ದವನು ನೀನು. ಓಹೋಹೋ, ಇದಕ್ಕೆ ಸಾಕ್ಷಿ ನಾವೇನಾದ್ರು ಕೊಟ್ಟರೆ ತಗೊಂಡ್ಬಿಡ್ತೀಯಾ? ಈ ಡ್ರಾಮಾ ಎಲ್ಲ ನಿಲ್ಲಿಸ್ಬಿಡು. ಇಂಡಿಯಾ ಶುಡ್ ಟೇಕ್ ಡಿಸಿಸಿವ್ ಆ್ಯಕ್ಷನ್ಸ್ ಈ ಸರಿ. ನನ್ನ ಪ್ರಕಾರ ಡಿಸಿಸಿವ್ ಆ್ಯಕ್ಷನ್ಸ್ ಶುಡ್ ಸ್ಟಾರ್ಟ್. ರಾಜತಾಂತ್ರಿಕವಾಗಿ ವೀಸಾ ಪಾಸ ಡ್ಯಾಶು ಸಂಬಂಧಗಳು. ಅದಾದ LTV ಅಂತೆ, ಲಾಂಗ್ ಟರ್ಮ್ ವೀಸಾ ಅಂತೆ. ಯಾವುದ್ರಿ ಅದು ಲಾಂಗ್ ಟರ್ಮ್ ವೀಸಾ? ಯಾವನವನು ಕೊಟ್ಟವನು ಲಾಂಗ್ ಟರ್ಮ್ ವೀಸಾನ? ಎಲ್ಲ ಕ್ಯಾನ್ಸಲ್. ಯಾವನವನು ಕೊಟ್ಟವನು? ಪರವಾಗಿಲ್ಲ, ಅಮಿತ್ ಶಾನುವೆ ನಿಮಗೆ ಬೇಕಾಗಿದ್ದಕ್ಕೆ ರಿಯಾಯಿತಿಯಿಂದ ಯಾಕ್ರಿ ಕೊಡ್ಬೇಕು? ರಿಯಾಯಿತಿ ಯಾಕ್ರಿ ಕೊಟ್ರಿ? ನೀವು ಯಾರನ್ನು ಕೇಳಿ ಕೊಟ್ರಿ ಅದನ್ನು? ಅದು ಲಾಂಗ್ ಟರ್ಮ್ ಕೊಟ್ಬಿಟ್ರಿ. ಯಾವನು ಕೇಳೋದು? ನಿಮ್ಗೆ ಕೊಡಕ್ಕೆ ಹೇಳಿದ್ವಾ ನಾವು? ಬುರುಡೆ ತಗೊಂಬಂದು
ತೆಗೀರಿ ಅದನ್ನುವೆ, ಎಸ್ ತೆಗೀರಿ ಅದನ್ನುವೆ. ಮದುವೆ ಆಗ್ಬಿಟ್ಟಿಯಂತೆ. ಇನ್ನು ಮುಂದೆ ಕಾನೂನು ಮಾಡಿ ಯಾವನುವೆ ಇಂಡಿಯಾನು ಪಾಕಿಸ್ತಾನದವ್ರು ಮದುವೆ ಆಗಂಗಿಲ್ಲ. ಆಗಬೇಕಾದ್ರೆ ಮೊದಲು ಪರ್ಮಿಷನ್ ತಗೋಬೇಕು. ಯಾವನು ಗೊತ್ತು, ಅದು ಒಂದು ಜಿಹಾದ್ ರೂಪ ಇರ್ಬೋದು. ಇನ್ಫಾರ್ಮೇಶನ್ ಇರ್ಬೋದು. ಅಲ್ಲ, ಮದುವೆ ಆಗಕ್ಕೆ ಅಲ್ಲಿಂದ ಹುಡುಗಿರನ್ನ ಕಳಿಸ್ಕೊಡೋದು. ಇಲ್ಲಿ ಹುಡುಗರುಗಳು ಸ್ವಲ್ಪ ಮೊದಲೇ ನಮ್ಮ ಕಡೆ ಹುಡುಗಿರು ಕಡಿಮೆ ಆಗಿದ್ದಾರೆ, ಈಗ ಸಿಗ್ತಾ ಇಲ್ಲ ಭಾಳ ಕಡೆ. ನಂಬಕ್ಕಾಗಲ್ಲ, ಅದು ಜಿಹಾದ್ ರೂಪ ಇರ್ಬೋದು. ಮದುವೆ ಆಗಂಗಿಲ್ಲ ಯಾವನು ಅಕ್ರಾಸ್ ದಿ ಬಾರ್ಡರ್. ಆಗಬೇಕು ಅಂದ್ರೆ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು, ರೂಲ್ಸ್ ಮಾಡಬೇಕು. ಹಾಂ, ಅದೇನು LTV ಅಂತ, ಲಾಂಗ್ ಟರ್ಮ್ ವೀಸಾ ಅಂತ. ಯಾವನು ಕೊಡವನೇ ಅವ್ನು, ನಾವು ಹೇಳಿದ್ವಾ ಕೊಡು ಅಂತ. ಎಸ್. ಇನ್ನು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ದೇಶ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ವಿರೋಧ ಖಂಡನೆಗಳು ವ್ಯಕ್ತವಾಗಿದೆ. ಬೇರೆ ದೇಶಗಳಲ್ಲಿರುವಂತಹ ಭಾರತೀಯರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಂಡನ್ ರಾಯಭಾರಿ ಕಚೇರಿ ಇಲ್ಲಿ ನೋಡಿ ಹೆಂಗಾಗಿದೆ. ಪ್ರತಿಭಟನೆ ಮಾಡಬೇಕಾದ್ರೆ ಇಲ್ಲಿ ಪಾಕ್ ರಾಯಭಾರಿ ಅಧಿಕಾರಿ ತೈಮೂರ್ ರಾಹತ್ ಅಂತೆ ಪ್ರಚೋದನೆ ಕೊಟ್ಬಿಟ್ಟಿದ್ದಾನೆ. ಏನು, ಅಭಿನಂದ್ ವರ್ಧಮಾನ್ ಫೋಟೋ ಇಟ್ಕೊಂಡ್ಬಿಟ್ಟು ಪೋಸ್ಟರ್ ಇಟ್ಕೊಂಡು ಭಾರತೀಯರ ಕತ್ಕೊಯ್ತೀವಿ ಅಂತೆಲ್ಲ ಶಬ್ದ ಮಾಡಿದ್ದಾನೆ. ಅಲ್ಲಿಯವರು ಬಿಡ್ತಾರ, ಅವರು ಒಂದು ಉತ್ತರ ಕೊಟ್ಟಿದ್ದಾರೆ, ನಿಮಗೂ ತೊಳೆದುಕೊಳ್ಳೋಕ್ಕೂ ನೀರಿರಲ್ಲ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ, ಪಾಕಿಸ್ತಾನದಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಜೋಕ್ಗಳು ನಡೀತಿವೆ, ಜೋಕುಗಳು. ಆ ಪಾಪ ಜನ ಇದನ್ನು ಸೀರಿಯಸ್ ಆಗಿ ತಗೊಂಡೇ ಇಲ್ಲ. ಅವ್ರಿಗೂ ಸಾಕಾಗೋಗಿದೆ ಇವ್ರಗಳ ಜೊತೆ. ಪಾಕಿಸ್ತಾನದಲ್ಲಿ ಉದ್ಧಾರ ಆಗಿರೋದು ಇಬ್ಬರೇ ಕಣ್ರಿ. ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಹೆಸರಲ್ಲಿ ಉದ್ಧಾರ ಆಗಿರೋದು ನಮ್ಮ ರಾಜಕಾರಣಿಗಳು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು. ಅಲ್ಲಿ ಏನೋ ಒಂದು ಸ್ವಲ್ಪ ನಮ್ಮ ಬೇರೆಯವ್ರನ್ನೂ ಉದ್ಧಾರ ಮಾಡಿದಾರೆ, ಒಂದು 20%. ಅಲ್ಲಿ 100% ಇಲ್ಲ. ಅಲ್ಲಿ ಉದ್ಧಾರ ಆಗಿರೋರು ಇಬ್ಬರೇ ರಾಜಕಾರಣಿಗಳು, ಟೆರರಿಸ್ಟ್ಗಳು. ಸರ್, ಒಂದು ರಾಜಕಾರಣಿಗಳು, ಇನ್ನೊಂದು ಮಿಲಿಟರಿ ಆಫೀಸರ್ಗಳು. ಅವರಿಬ್ಬರೇ, ಅವರಿಬ್ಬರಿಗೂ ಇದನ್ನು ಉಳಿಸ್ಕೊಳ್ಳದೆ ಹೋಗ್ಬಿಟ್ರೆ ಭಾರತದ ಮೇಲಿನ ಈ ಖೂನ್ ಜಲೆಗೋ ಓ ಖರೆಗಾ ಅನ್ಕೊಂಡು ಇವ್ರು ಬಿಡದೇ ಇದ್ರೆ ಭಾಷಣನಲ್ಲಿ ಬುರ್ಡೆನ ಅದೇ ಬಾಟ್ಲೆ ಬೇಬಿ ಟೈಪು, ಅವ್ರಿಗೆ ಲೈಫೇ ಇಲ್ಲ. ಪಾಪ ಜನ ಮಾತ್ರ ಯಾವ ಸ್ಟೇಜ್ ಅಲ್ಲಿ ಜೋಕ್ಸು. ಡು ಯು ಥಿಂಕ್ ಸೀರಿಯಸ್ಲಿ ಇಂಡಿಯಾ ವಿಲ್ ಬಾಂಬಸ್? ನಿಮಗೆ ಗಂಭೀರವಾಗಿ ಅನಿಸುತ್ತಾ ನಮ್ಗೆ ಇಂಡಿಯಾ ಬಾಂಬ್ ಹೊಡಿಯುತ್ತೆ ಅಂತ? ನೋ ನೋ ನೋ, ದೇ ಆರ್ ನಾಟ್ ಫೋಲ್ಸ್ ಟು ಬಾಂಬ್ ದಿಸ್ ಟೈಪ್ ಆಫ್ ಎ ಕಂಟ್ರಿ ಅಂತ ಇನ್ನೊಬ್ಬ. ಈ ಥರ ಸೀರಿಯಸ್ ಆಗಿ ಸರ್ ಜೋಕ್ಸ್. ಬೇಗ ಮಾಡಿಬಿಟ್ರಪ್ಪ ದಾಳಿನ, ರಾತ್ರಿ ಗ್ಯಾಸ್ ಮುಗ್ದೋಗುತ್ತೆ ನಮ್ಮ ಮನೇಲಿ ಅಂತ ಇನ್ನೊಬ್ಬ. ಜೋಕ್ಸ್. ಆ ದೇಶದ ಸ್ಥಿತಿ ಎಲ್ಲಿಗೆ ತಂದಿದ್ದಾರೆ ಅಂದರೆ ಪೀಪಲ್ ಡೋಂಟ್ ನೋ. ಪಾಪ ಜನರನ್ನು, ಪಾಕಿಸ್ತಾನದ ಜನರದ್ದಲ್ಲ ಇದು. ಆ ಎರಡು ವರ್ಗ ಇದೆಯಲ್ಲ, ಪಾಲಿಟಿಷಿಯನ್ಸ್ ಆ್ಯಂಡ್ ಮಿಲಿಟರಿ, ಇವರಿಬ್ಬರು ಬದುಕೊಳ್ಳೋಕ್ಕೆ ದ್ವೇಷನ ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ದಾರೆ. ದ್ವೇಷನ ಅದರ ಮಗುನೇ ಈ ಕೋತಿ ಕಂತ್ರಿ, ಅವನು ಯಾವನೋ ಲಂಡನ್ ಅವನು. ಯಾಕಂದರೆ ಅವರೆಲ್ಲ ಬದುಕೋದೇ ಇದರ ಹೆಸರಿನಲ್ಲಿ. ಇಲ್ದಿರ ಅವನಿಗೆ ಸೂಟು ಇಲ್ಲ, ಬೂಟು ಇಲ್ಲ, ಲಂಡನ್ನು ಇಲ್ಲ ಅವನಿಗೆ. ಇಂಥದ್ದು ಮಾಡಿದಾಗನೇ ಸಿಗ್ತವೆ. ಹಾಗಾಗಿ ಪೀಪಲ್ ಆಫ್ ಪಾಕಿಸ್ತಾನ್ ಮಸ್ಟ್ ರಿಯಲೈಸ್ ಎಂಥ ಕಚಡಗಳನ್ನು ಇಟ್ಕೊಂಡಿದ್ದೀವಿ ನಮ್ಮ ದೇಶಕ್ಕೆ ಅಂತ. ಎಸ್. ಪಹಲ್ಗಾಮ್. ಇನ್ನು ಪಹಲ್ಗಾಮ್ನ ಬೈಸ್ರನ್ ಕಣಿವೆಯಲ್ಲಿ ನೆತ್ತರ ಹೊಕ್ಕುಳಿ ಹರಿಸಿದ ಉಗ್ರರ ವಿರುದ್ಧ ಭಾರತದ ಕಾರ್ಯಾಚರಣೆ ಈಗ ಶುರುವಾಗಿದೆ. ಕುಲ್ಗಾಮ್ ಜಿಲ್ಲೆಯ ಮುಥಲಾಮ ಗ್ರಾಮದಲ್ಲಿ ಉಗ್ರ ಜಕೀರ್ ಅಹಮದ್, ಶೋಪಿಯಾನ್ ಜೋಟಿಪುರ ಗ್ರಾಮದಲ್ಲಿ ಎಲ್ಇಟಿ ಕಮಾಂಡರ್ ಶಾಹಿದ್ ಅಹಮದ್ ಕುಟ್ಟೆ ಉಗ್ರನ ಮನೆಯನ್ನೆಲ್ಲ ನೆಲಸಮಗೊಳಿಸಿದ್ದಾರೆ. ಪುಲ್ವಾಮಾದ ಮುರ್ರಾನ್ ಪ್ರದೇಶದಲ್ಲಿ ಅಹಸಾನ್ ಉಲ್ ಹಕ್ ಮನೆ ಸ್ಫೋಟಿಸಿ ನಿನ್ನೆಯಷ್ಟೇ ನೆಲಸಮ ಎಲ್ಲ ಮಾಡಿದ್ರು. ಉಗ್ರರಿಗೆ ಹಣಕಾಸು ಸಹಾಯ ಮಾಡಿರೋ ಶಂಕೆಯಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ 170ಕ್ಕೂ ಹೆಚ್ಚು ಶಂಕಿತರ ವಿಚಾರಣೆಯನ್ನ ಮಾಡಿದ್ದಾರೆ. ಕುಪ್ವಾರದಲ್ಲಿ ಕೋಮಿಂಗ್ ವೇಳೆ AK-47 ಎಲ್ಲ ಸಿಕ್ಕಿದೆ. ಸೊ 14 ಉಗ್ರರ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಸರ್. 2 ದಿನದಲ್ಲಿ 4,000 ಜನ ಕಡಿಮೆ ತೊರೆದಿದ್ದಾರಂತೆ. ಅಲ್ಲಿಂದ ಬಿಟ್ಟು ಪ್ರವಾಸಿಗರೆಲ್ಲ ಕೆಲವರು ಹೋಗ್ತಿದಾರಂತೆ ಒಳಕ್ಕೆ. ಬಟ್ ಬಂದ್ಬಿಡೋಣ. ಈಗ ನೋಡಿದ್ರೆ ಆಕ್ಚುಲಿ ಸೇಫ್ ಅನ್ಸುತ್ತೆ ಅಲ್ವಾ ಸರ್? ಈಗ ಸೇಫ್ ಇರುತ್ತೆ, ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇರುತ್ತೆ. ಆಕ್ಚುಲಿ ಇವಾಗ ಸೇಫ್ ಇರುತ್ತೆ, ಅಂದ್ರೆ ತುಂಬಾ ಸೆಕ್ಯೂರಿಟಿ ಇದೆ. ವಿಶ್ವ ಎಲ್ಲ ಚೀಮಾರಿ ಹಾಕ್ತಿದ್ದಾರೆ ಭಾಳ ಕಡೆಯಿಂದ, ಎಲ್ಲರೂ ಹೊಣೆಗಾರಿಕೆ ಇಡ್ತಿದ್ದಾರೆ. ಭಾಳ ದೇಶಗಳು ಕೂಡ ನಮ್ಮ ಜೊತೆ ನಿಂತಿವೆ ಈ ಸರಿ, ಇನ್ಕ್ಲೂಡಿಂಗ್ ಮುಸ್ಲಿಂ ನೇಷನ್ಸ್. ಅಮೆರಿಕದ ಗುಪ್ತಚರ ಇಲಾಖೆ ನಿರ್ದೇಶಕಿ ತುಳಸಿ ಗಬಾರ್ಡ್ ಹೇಳ್ತಾರೆ, ಹಂಟ್ ದೆಮ್ ಡೌನ್, ಹುಡುಕಿ ಹೊಡಿಬೇಕು ಇವ್ರುಗಳಿಗೆಲ್ಲ ಅಂತ. ಅದೇ ಕೆಲಸ ಮಾಡ್ತೀವಿ, ಹುಡುಕಿ ಹೊಡೆಯೋದು ಬಿಡಲ್ಲ ಇವ್ರುಗಳಿಗೆ. ಬಟ್ ನನ್ನ ವಾದ ಏನಂದರೆ, ಹುಡುಕಿ ಹೊಡೆಯುವ ಕಾರ್ಯ ಬರೀ ದೇಶದ ಒಳಗಡೆ ಅಂದಾಗ ಜಮ್ಮು ಕಾಶ್ಮೀರ ಮಾತ್ರ ಆಗಬಾರ್ದು, ಹೊರಗಡೆ ಬಿಡಿ, ಹುಡುಕಿ ಹೊಡೆಯೋಣ. ಅವನು ಆ್ಯಕ್ಚುಲಿ ಅವ್ನು ಯಾವನೋ ಇದಾನಲ್ಲ ಪಪ್ಪೀಸು ಇಂಥವ್ರಿಗೆಲ್ಲ ಪಬ್ಲಿಕ್ಲಿ ವಿ ಶುಡ್ ಡಿಕ್ಲೇರ್. ಪತ್ವ ಕೊಡಲ್ವಾ ಅವರು? ಹಂಗೆ ನಾವು ಸುಪಾರಿ ಕೊಟ್ಬಿಡ್ಬೇಕಪ್ಪ, 10 ಕೋಟಿ ಹೊಡೆಯಲ್ಲ ಮಾಡ್ತೀವಿ ಅಂತ. ಅಯ್ಯೋ 10 ಕೋಟಿ ದೊಡ್ಡ ಅಮೌಂಟ್ ಇವತ್ತು ಪಾಕಿಸ್ತಾನಕ್ಕೆ. ಯಾರೋ ಹೊಡೆದು ಬಿಡ್ತಾರೆ, ಯಾವನೊಬ್ಬ ಮುಗಿಸ್ಬಿಟ್ಟು ಬರ್ತಾ ಇರ್ತಾನೆ ತಲೆ ಹಿಡ್ಕೊಂಡು. ಕೊಟ್ರಾಯ್ತು ಅವನಿಗೆ ಚೆಕ್ಕಲ್ಲೋ ಕ್ಯಾಶಲ್ಲೋ ಹೆಂಗೋ ಮಾಡೋಣ. ಇಷ್ಟೊಂದೆಲ್ಲ ಟೆನ್ಷನ್ ಬೇಕಾಗಿಲ್ಲ, ಮುಳ್ಳಿಂದ ತೆಗಿಬೇಕು ಸರ್ ಎಲ್ಲ ಹೇಳಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ಈ ಮಧ್ಯ ಜೋಕ್, TRF ಇದೆಯಲ್ಲ, ಅದೇ LET ಇದು ಮರಿ ಮಗುನೋ ಏನೋ ಒಂದು
ನಮಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ನಾವೇನು ಮಾಡಿಲ್ಲಪ್ಪ, ನಮಗೆ ಗೊತ್ತೇ ಇಲ್ಲ ಅಂತ. ಈಗ ಸೈಡಿಗೆ ಹೋಗ್ತದೆ. ಹಾಂ, ಈಗ ಹಿಂದೆ ಈಗ ಹೊಸ ಪ್ರಶ್ನೆ ನೋಟಂತೆ. ಏಯ್ ಇದೆಂಗಿದೆ ತಮಾಷೆ. ಅವತ್ತು ಹಿಂಗೆ ಎದೆ ಉಪ್ಪಿಸ್ಕೊಂಡು ಕೊಟ್ಟಿದ್ದೆ ಸ್ಟೇಟ್ಮೆಂಟು. ಕೊಡ್ತಾ ಇದ್ದಾರೆ ಎಲ್ಲ ಹುಡುಕಿ